ಸೀದಾ ಬೆಂಗಳೂರು ಬಿಟ್ಟು ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿ ಬಂದ್ರೆ ಒಂದು ಸಜೆಷನ್ ಏನಂದ್ರೆ ಬಸ್ ಪಾಸ್ ತೆಗಿಸ್ಬಿಡ್ರಿ. ಅರಮನೆ ಒಂದ ನೋಡೋದಾದ್ರೆ ಟಿಕೆಟ್ ತೆಗಿಸ್ರಿ. ಬೇರೆ ಏನಾದ್ರು ನೋಡ್ಬೇಕಂತಂದ್ರೆ ಬಸ್ ಪಾಸ್ ತೆಗಿಸ್ರಿ. ನಮ್ಮ ಫ್ರೆಂಡ್ಸ್ಗೆ ತೆಗಿಸ್ಬೇಡ್ರಿ ಅಂತ ಹೇಳಿ ಅವ್ರ ರೊಕ್ಕ ಮಾಡಿಬಿಟ್ಟು 12 ರೂಪಾಯಿನ. ಸೊ ಇರಲಿ 12 ರೂಪಾಯಿನ ಏನಾಗಲ್ಲ, ಟಿಕೆಟ್ ತೆಗಿಸ್ರಿ. ಮೈಸೂರು ಅರಮನೆ ಮತ್ತು ಝೂ ಅವು ಎಲ್ಲ ನೋಡ್ಬೇಕಂದ್ರೆ 70 ರೂಪಾಯಿ ಕೊಟ್ಟು ಬಸ್ ಪಾಸ್ ತೆಗಿಸ್ರಿ, ಯೂಸ್ ಆಗುತ್ತೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಹೋದ ಸರಿ ಬಂದಾಗ ಫುಲ್ ಕ್ರೌಡ್ ಇತ್ತು. ಸೊ ಅಣ್ಣ ಹಾಂ ಯಾಕೆ ಹೋಗೋದು ಹಿಂಗೆ ಹೋದ ಸರಿ ಬಂದಾಗ ಫುಲ್ ಕ್ರೌಡ್ ಇತ್ತು ಅಂತ ನನ್ನ ದೇವ್ರ ದರ್ಶನ ಮಾಡಿದೆ, ಹೊರ ಕೈ ಮುಗಿದೋಗಿದ್ದೆ. ಸಲ ಬಂದಾಗ ಫುಲ್ ಮಳೆ ಇತ್ತು. ಇವತ್ತೇನಾದ್ರು ಆಗಲಿ ತಾಯಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಸೊ ಹೋಗೋಣ. ನಮ್ಮ ಫ್ರೆಂಡ್ಸ್ ಇಂಟರ್ನ್ಶಿಪ್ ಒಳ್ಳೇದಾಗಲಿ, ನಂದು ಇಂಟರ್ನ್ಶಿಪ್ ನಂಗೆ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಸಿಗಲಿ ಅಂತ ಕೇಳ್ಕೊಂಡು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ 6 ದಿನ ಟ್ರಿಪ್ ಮಾಡೋದಾಗೈತಿ. ಕೃಷ್ಣಗೆ ಚಂದಾಗಲ್ಲಿ ಕೃಷ್ಣಗೆ ಚಾಮುಂಡಿ ಬೆಟ್ಟ ಗೈಸ್, ನಾವೀಗ ಫೈನಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೇವೆ. ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕಷ್ಟ ಎಷ್ಟು ಪಟ್ಟಿದ್ದೇವೆ ಬರಕಂತ. ಬೆಳಗ್ಗಿಂದ ಒಂದೊಂದಲ್ಲ ಇರ್ಲಿ ಬ್ರೋ, ನಮ್ಗೆ ರೇಟ್ ನಮ್ಗೆ ಗೊತ್ತೈತಿ. ಆದ್ರೆ ಚೆಕ್ ಮಾಡ್ಕೊಂಡು ಇನ್ಸಲ್ಟ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಯಾಕಳು ಮತ್ತೆ ಈಗ ಔಟ್ ಆಗುತ್ತೆ ಗೈಸ್. ಈ ಫ್ಯಾಮಿಲಿ ಫೋಟೋ ನೋಡ್ತಿದ್ರೆ ನಂಗೆ ನಮ್ಮ ಫ್ರೆಂಡ್ಸ್ ನೆನಪಾಗತ್ತಾರ. ನಮ್ಮ ಫ್ರೆಂಡ್ಸ್ ಇಲ್ಲ ಅಂತ ಭಾಳ ಬೇಜಾರಾಗತೈತಿ. ಎಸ್ಪೆಷಲಿ ಮಾರುತಿ, ಸುಪ್ರೀತ್, ಮತ್ತು ಕಾರ್ತಿಕ್, ಮತ್ತು ಚಿದಂಬರ, ಅಭಿಷೇಕ್ ಶರ್ಮಾ ಇವರೆಲ್ಲರೂ ದೂರ ಆಗ್ಬಿಟ್ಟಾರ. ದುಬಾರಿ ಅಭಿಷೇಕ, ಆಮೇಲೆ ಕೃಷ್ಣಮೂರ್ತಿ ಅಂತ ಇದ್ದ ಅವನು ಇಲ್ಲೀಗ. ಅವರೆಲ್ಲ ವಿಧಾನಸೌಧ ನೋಡಕ್ಕೆ ಹೋಗ್ಯಾರ. ನಾವು ದೇವಿ ಭಕ್ತರು, ಆದರೆ ಗೋಡ್ ಮೇಲೆ ಪ್ರೀತಿ ಜಾಸ್ತಿ. ಫ್ರೆಂಡ್ಸ್ ಇಲ್ಲಿಂದನೇ ಲೈನ್ ಇದಾವೆ, ಜಗ್ಗ ರಶ್ ಐತಿ. ನೋಡೋಣ, ಬಾಳೆ ಹಚ್ಕೊಂಡು ಹೋಗೋಣ ದೇವ್ರ ಹತ್ರ. 150 ಕಿಲೋಮೀಟರ್ ಬಂದೀವಿ. ಇಲ್ಲಿ ಎಷ್ಟು ವರ್ಷ ಐತಂడి ತಗೊಂಡೋಗಿ ಒಂದೂವರೆ ಕಿಲೋಮೀಟರ್ ಬಾಳೆ ಐತಿ ಅನ್ಸುತ್ತೆ ನಮ್ಗೆ ಈ ಸರಿ. ಇಲ್ಲೆಲ್ಲ ರಾತ್ರಿ ಹೋಗ್ಬಾಲಿಪ್ಪ. ಸಮಾಜ ಸೇವೆ ಮಾಡಾಕ ಚಂದ. ಫ್ರೆಂಡ್ಸ್ ಕ್ಯೂ ಹಚ್ಚಿದ್ವಿ. ಅವ್ನು ಬಂದು ಟಿಕೆಟ್ ತೋರಿಸಂದ. ಟಿಕೆಟ್ ಎಷ್ಟು ಅಂತಂದ್ರೆ 200 ರೂಪಾಯಿ ಅಂತ. ಸೊ ದೇವ್ರು ನೋಡೋಕೆ 200 ರೂಪಾಯಿ ಕೊಟ್ಟು ಹೋಗ್ಬೇಕು. ಸಿಚುವೇಶನ್ ಭಾಳ ಖರಾಬ್ ಆಗೈತಿ. 200 ರೂಪಾಯಿ ಕೊಟ್ಟು ದೇವ್ರ ದರ್ಶನ ಪಡೆಯಕ್ಕೆ ಹಾಕೊಂಡು ದೇವರಿಗೆ ಕಳೆದಾರಿ ಇಷ್ಟ ಆಗಲಿಲ್ಲ ಅಂತ ಅನಿಸ್ತದೆ. ಅದಕ್ಕೆ ಅವರಪ್ಪ ನಾರ್ಮಲ್ ದಾರಿ ಬರ್ರಿ ಅಂತ ಕಳ್ಸಾಕತ್ತಾನ. ಅಯ್ಯೋ ಯಪ್ಪ, ಇಷ್ಟು ದೂರ ಇಲ್ಲೇ ಯಾರ್ದಾರ ಕೇಳ್ಕೊಂಡು ಹೋಗೋಣ ಅಂತಂದ್ರೆ ಹಿಂದೇನ ಸೈಕ್ ಮಾಡ್ತಾನ. ಇಲ್ಲ ಹುಡುಗಿಯರ ಅದ್ರ ಮೇಲೆ ಕೇಳಂಬ ಇಲ್ಲಿ ಕೇಳೋಣ ಬ್ರೋ. ನಂಗೂ ಒಂಥರ ಫೀಲ್ ಆಗತೈತಿ. ಲಾಯಾಲಿಟಿ ಮಾಡೋಣ, ಲಾಯಾಲಿಟಿ ಮೇಂಟೈನ್ ಮಾಡಂಬ. ಹಾಂ, ಯಾಕ ಆಗದೆ ಇರೋ ಕೆಲಸ ಅಂತ ಅನಿಸ್ತಾ. ಯಾರ್ದಾರ ಎಕ್ಸ್ಪೀರಿಯನ್ಸ್ ಕೇಳ್ಬೇಕಿಲ್ಲ. ಎಷ್ಟು ನಿಮಿಷಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಾಳೆ ಮತ್ತೆ ಇಂಟರ್ನ್ಶಿಪ್ಪಿಗೆ ಹೋಗಿ ಬರೋದೇವಿ. ದೌಡ ಹೋಗೋಣ. ವಿಷಯ ಆಯ್ತು ನಿಂತ್ಕೊಂಡು ನಾನು ಬಿಸ್ಲಾಗಿದ್ವಿ. ನಾವು ಹೋಗಿ ಹೊರಗೆ ಬರೋಂಥ ಟೈಮ್ ಎಷ್ಟಾಗಿದೆ? 11:30. ಚಾರ್ಜ್ ಹಾಕಿಲ್ಲ. 11:33 ಆಗೈತೆ. ಕೆಟ್ಟರು ವಾಚಕ್ಕೆ ಮುಂದೆ ಚಾರ್ಜ್ ಹಾಕಿಲ್ಲ ಅಂತ ನೀವು. 11:33 ಸಾಕು. ಎಷ್ಟೇ ಟೈಮ್? 11:33 ಐತೆ. 12:00 ಬರ್ತೀವಿ. ಆ್ಯಕ್ಚುಲಿ ಧರ್ಮಸ್ಥಳದಾಗ ಅಷ್ಟು ರಶ್ ಇದ್ರೂ ಹಾಫ್ ಆನ್ ಅವರ್ನಾಗ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 1 ಅವರ್ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಯಾಕಂದ್ರೆ ಅಷ್ಟು ಸಿಸ್ಟಮ್ ಮಾಡಿದಾರೆ. ಬಟ್ ಇಲ್ಲಿ ಬಿಸ್ಲಾಗ ನಿಂತ್ಕೊಂಡು ದರ್ಶನ ಮಾಡಕ್ಕೆ ಹೊಂಟವಿ. ನೋಡೋಣ ಐ ಥಿಂಕ್ ಎಷ್ಟಾಗುತ್ತೆ. ಅಡ್ಡೆ ದಾರಿಗೆ 200 ರೂಪಾಯಿ ಕಿತ್ಬಿಟ್ಟ ವಾಪಸ್ ಬಂದ್ಬಿಟ್ವಿ. 200 ರೂಪಾಯಿ ಕೊಡೋದು ದೊಡ್ಡದಿರಲಿಲ್ಲ, ಟೈಮ್ ಇರಲಿಲ್ಲ. ಮತ್ತು 200 ಕೂಡ ಟೈಮ್ ಇರಲಿಲ್ಲ. ಫೋನ್ ಪೇ ತೆಗೋದು, ಲಾಕ್ ತೆಗೋದು ಟೈಮ್ ಇಲ್ಲ. ಸೊ ನಿಂತ್ಕೊಂಡು ಬಿಸ್ಲಾಗ ಹೊಂಟವಿ. ಆಗಲಿಕ್ಕೆ 11:13 ಆಗಿತ್ತ. ಅಲ್ಲಿದ್ವಿ. ಈಗ 11:47 ಆಗೈತಿ. ಇಲ್ಲ 12:47 ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲದರಲ್ಲ.
ಆ ಪ್ಲೇಸಿಗೆ ಹೋಗ್ಬೇಕಂದ್ರೆ 45 ನಿಮಿಷ ಬೇಕಂತ. ನಾವು ಆಲ್ರೆಡಿ ಈಗ 35 ನಿಮಿಷ 40 ನಿಮಿಷ ಕವರ್ ಮಾಡಿದ್ದೀವಿ. ಅಲ್ಲಿಂದ ಈಗ ಅಲ್ಲಿಗೆ ಹೋಗಿ ಆ ದೇವರ ದರ್ಶನ ಯಾವಾಗ ಮಾಡ್ತೇವೆ ಅಂತ ಇನ್ನೂ 2 ಗಂಟೆ ಕ್ಲೋಸ್ ಅಂತ ದೇವಸ್ಥಾನ. 3:30 ಓಪನ್ ಮಾಡ್ತಾರಂತ. 2 ಗಂಟೆ ಒಳಗೆ ಓಪನ್ ಆಗಿದೆ ಸರ್. ನಾವು ಒಳಗೆ ಬಂದ್ವಿ. ಕೊನೆಗೆ ಆಗಲಿಲ್ಲ ಅಂತಂದ್ರೆ ಇನ್ನೊಂದು ಸರಿ ಬಂದು ಕೈ ಮುಗಿತೀವಿ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಬಂದ್ವಿ ಅಷ್ಟೇ. ಇಲ್ಲಿಗೆ ಬರಕ ಅಲ್ಲೆಲ್ಲ ಸುತ್ತರ್ಕೊಂಡು ಇಲ್ಲಿಗೆ ಬರ್ಬೇಕು. 1 ಅವರ್ ಆಗುತ್ತಾನ ಇಲ್ಲಿಗೆ. ಅಲ್ಲಿಗೆ ಹೋಗಿ ಈಗ 1 hour later. ಸುಸ್ತಾಯ್ತು, ಬಂದು ಕುತ್ಕೊಂಡ್ವಿ ಅಷ್ಟೇ. ಮತ್ತೆ ಏನಿಲ್ಲ ಅಷ್ಟೇ. ಎಷ್ಟು ರಶ್ ಐತಿ ಅಂದ್ರೆ ಇವತ್ತು ವೀಕೆಂಡ್ ಮಾತ್ರ ಯಾರು ಬರೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಬಿಸಿಲ ನಿಲ್ಬೇಕು, ಭಾಳ ಹೊತ್ತಾಗುತ್ತೆ ಜರ್ನಿ ಟೈಮ್ ದೇವ್ರು ನೋಡೋಕೆ. ಯಾವುದಾದ್ರೂ ವೀಕ್ ಡೇಸಲ್ಲಿ ಬನ್ನಿ, ಸೋಮವಾರ ಮಂಗಳವಾರ ಈ ಥರ ಬಂದ್ಬಿಡಿ ಒಳ್ಳೆ. ಇವಾಗ ನೋಡಿ 11:00 ನಿಂತಿದ್ವಿ. 11:00 12 ಆಯ್ತು. ಬಟ್ ನಾವು ಇನ್ನೂ ಅರ್ಧನೂ ತಲುಪಿಲ್ಲ ದೇವಸ್ಥಾನನ. 200 ರೂಪಾಯಿ ಕೊಟ್ಟೋದ್ರೆ 2 ತಾಸು ಅಂತ ಜರ್ನಿ ಟೈಮ್ ಅಷ್ಟೇ. ಅಲ್ಲಿ 200 ರೂಪಾಯಿಗೆ ಅಷ್ಟು ಕ್ಯೂ ಐತಿ. ನಾವು ಫ್ರೀ ಹೋಗೋಣ ಅಂತಂದು ಈ ಕಡೆ ಬಂದ್ವಿ. ದುಡ್ಡೇ ಇತ್ತು, ಕೊಡೋಕೆ ಟೈಮ್ ಇರಲಿಲ್ಲ ಅಷ್ಟು ನಮ್ಮ ಹತ್ರ. ಇನ್ನು ಅರಮನೆ ಒಂದು ನೋಡ್ಬೇಕು, ಝೂ ನೋಡ್ಬೇಕಂತ ಅನ್ಕೊಂಡ್ವಿ. ಏನೇನು ನೋಡ್ತೇವೆ ಗೊತ್ತಿಲ್ಲ. ಏನೇನು ನೋಡಿದೆ ಅದನ್ನ ವಿಡಿಯೋ ಪೂರ್ತಿ ಹಾಕಿರ್ತೀನಿ. ಏನೇನು ನೋಡೋಕ್ಕಾಗಲ್ವೋ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ. ಏರಿಯಾ ಈ ಕಾಯೋದಂದರೆ ತುಂಬ ಕಷ್ಟ ಕಾಣೋದು. ಕಾಯ್ತೀವಿ, ಸಿಗಲ್ಲ. ಹೌದಾ? ಅಷ್ಟೇ. ಏನಂತ ಕಾಯ್ತೀನಿ. ದೇವಸ್ಥಾನದ ಆವರಣ ನೀರು ಕುಡ್ದು ಹೆಂಗೆ ಬಿಸಾಕಿದಾರೆ ನೋಡಿ ಬಾಟ್ಲಿನ. ಇಲ್ಲಿ 2 ಇದಾವೆ, ಅಲ್ಲಿ 3 ಇದಾವೆ, ಅಲ್ಲೊಂದಿದೆ, ಅಲ್ಲಿದೆ. ಹೆಂಗೆ ಕ್ಲೀನ್ ಇಟ್ಕೋಬೇಕಂತ ಜನಕ್ಕೆ ಗೊತ್ತಿಲ್ಲ. ಹೆಂಗೆ ಯಾರಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ ನೋಡಿ. ನೀರು ಕುಡ್ದು ಹಂಗೆ ಬಿಸಾಕ್ತಾರ, ಚಿಪ್ಸ್ ತಿಂದು ಹಂಗೆ ಬಿಸಾಕ್ತಾರ. ಕ್ಲೀನ್ ಇಟ್ಟಿಲ್ಲ. ಕೊನೆಗೂ ಬಿಸಿಲಿನಿಂದ ಹಳ್ಳಿಗೆ ಬಂದ್ವಿ. ಇವಾಗ ಸ್ವಲ್ಪ ರಿಲೀಫ್ ಅನ್ಸಾಕತ್ತೈತಿ ಅಷ್ಟೇ. 11:00 ನಿಂತು ಇವಾಗ 12:45 ಆಯ್ತು. ಬೇಜಾರಾಯ್ತು ಕೂತ್ಕೊಂಡು. ನಮ್ಮ ದೋಸ್ತ ನಡೀಲಿದ್ರೆ ವಾಚಿಗೆ ನಡೆಯಲ್ಲ, ವಾಚ್ ನಡೆಯಲ್ಲ, ಅದಕ್ಕೆ ಕಾಲಿರ್ತವನ ಚಾರ್ಜರ್. ಈ ಥರ ನಮ್ಮದು ದೇವ್ರ ದರ್ಶನ ಯಾವುದು ಎಲ್ಲಿ ಪಡೆದಿರಲಿಲ್ಲ. ನಾನು ಕಾಶಿಗೆ ಹೋಗಿದ್ದೆ. ಅಲ್ಲಿ ಸುಮಾರು 5 ಕಿಲೋಮೀಟರ್ 6 ಕಿಲೋಮೀಟರ್ ಬಾಳ ಇದ್ರೂ ಹೆಂಗೋ ನುಡ್ಕೊಂಡು ಕಳೆದಾರಿ ಹಿಡ್ಕೊಂಡು ಕಾಶಿ ವಿಶ್ವನಾಥ ಇಟ್ಕೊಂಡು ಹೋಗಿದ್ವಿ. ಹೊರಗೆ ಬಂದ್ವಿ ಅಷ್ಟೇ. ದುಡ್ಡು ಕೇಳಿ ವಾಪಸ್ ಬಂದ್ಬಿಟ್ವಿ. ಫ್ರೆಂಡ್ಸ್, ನಿಮಗೆ ಸಜೆಸ್ಟ್ ಮಾಡ್ತೀನಿ, ಸಂಡೇ ಅಂತ ಯಾರು ದೇವಸ್ಥಾನಕ್ಕೆ ಬರಬೇಡ್ರಿ. ಅಷ್ಟು ನೀವು ಭಕ್ತಿ ಐತಿ ಅಂದ್ರೆ ಬರ್ರಿ, 200 ರೂಪಾಯಿ ಕೊಟ್ಟು ಹೋಗ್ರಿ. ಆದ್ರೆ ಹಿಂಗೆ ನಾರ್ಮಲ್ ನಮ್ಮ ಥರ ಬರೋಕಂತ ಹೋಗ್ಬೇಡ್ರಿ. 1.5 ತಾಸು ಆಯ್ತು. ಇನ್ನು ನಾವು ಒಂದು 10% ಆಗಿಲ್ಲ. 11:30 ಬಂದಾಗ ಸುಳ್ಳು ಬೇಡ, 11:00 ಅಂತ ಹೇಳ. 11:30 ಸ್ಟಾರ್ಟ್ ಮಾಡಿ ಗೈಸ್. 12:30 ಆಯ್ತು. ಇನ್ನೂ ಅರ್ಧನೂ ಹೋಗಿಲ್ಲ. ಇನ್ನು ಅಲ್ಲಿ ನೋಡಿರಿ ಎಷ್ಟು ಗೇಟ್ಸ್ ಇದಾವೆ. ಒಂದು 2 ಸೇರಿ ಕಾಣಕ್ಕೂ 5 ಗೇಟ್ ಇದಾವೆ. 5 ಗೇಟ್ ಅಷ್ಟು ನಾವು ಒಳಗೆ ಹೋಗಿ ಆ ದೇವ್ರನ್ನ ನೋಡಿ ಆಶೀರ್ವಾದ ತಗೊಂಡು ಹೊರಗೆ ಬರತ್ತೆ. ಗೈಸ್, ಶುದ್ಧ ಕುಡಿಯೋ ನೀರು ಅಂತ ಇದೆ ಐತಿ. ಆದ್ರೆ ಕುಡಿಯೋಕೆ ನೀರಿಲ್ಲ, ರೊಕ್ಕ ಕೊಡ್ತವೆ. ಅಲ್ಲಿಂದ 20 ರೂಪಾಯಿ ಬಾಟ್ಲಿ ಇದಾವೆ. ಇದು ಐತಿ, ನೀರು ಬರಲ್ಲ. ಇಲ್ಲೆಲ್ಲ ಎಲ್ಲ ದಿನ ನೀರು ಒಟ್ಟು ಕಿಡ್ನಿ ಮಾಡಲಿಲ್ಲ ಸಮಾಧಾನ ಆಗಲ್ಲ ನಮ್ಗೆ. ಗೈಸ್, ಇಲ್ಲಿರೋರೆಲ್ಲ ನಿಂತು ಸಾಕಾದ್ರೆ ಇಲ್ಲಿರೋರೆಲ್ಲ ಕುಂತು ಸಾಕಾಗ್ತಿದ್ದಾರೆ. ನಮ್ಗೆ ಇನ್ನೂ ಪಾಳೆ ಬರೋಕ್ಕಂತ ಹೋಗು ಇನ್ನೂ ಮುಂದೆ ಹೋಗ್ತಿದ್ದೀವಿ. ಇನ್ನೂ ಬರ್ತಿಲ್ಲ. ಇಲ್ಲಿಗ 1.5 ಅವರ್ ಆಯಿತು ನಿಂತ್ಕೊಂಡು. ಇನ್ನೂ ದೇವರು ಗುಡಿ ಒಳಗಡೆ ಹೋಗೋಕ್ಕಾಗ್ತಿಲ್ಲ. ನಿಮಗೆ ದೇವ್ರ ಮ್ಯಾಗ ಗೈಸ್, ನೀವೇನಾರ ಮೈಸೂರು ಫುಲ್ ಅಡ್ಡಾಡ್ಬೇಕಂದ್ರೆ ದೇವ್ರನ್ನ ಹೊರಗೆ ನಿಂತ್ಕೊಂಡು ಕೈ ಮುಗಿದು ಹೋಗ್ರಿ. ಇಲ್ಲಪ್ಪ ಒಳಗೆ ಬರ್ಬೇಕಂದ್ರೆ 1 ದಿವಸ ಅಂತ ನಮ್ಮಂಗ ಮೈಸೂರು ಝೂ ನೋಡ್ತೀವಿ, ಅರಮನೆ ನೋಡ್ತೀವಿ, ಬೀಚ್ ನೋಡ್ತೀವಿ, ದೇವಸ್ಥಾನ ನೋಡ್ತೀವಿ, ಎಲ್ಲ ನೋಡ್ತೇವೆ ಅಂತಂದ್ರೆ ಆಗಲ್ಲ. ಬೆಳಗ್ಗೆ 1:07ಕ್ಕೆ 4:00 ಬೆಂಗಳೂರು ಬಿಟ್ರೆ ಮಧ್ಯಾಹ್ನ 1 ಗಂಟೆ ಆದ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗ್ತಿಲ್ಲ. ವೆರಿ ಬ್ಯಾಡ್. ನಾನು ಇಷ್ಟು ದಿನ ದೇವರೇ ಇಷ್ಟು ಕಾಡ್ಸೋದು ಒಳ್ಳೇದಲ್ಲ. ಕರ್ಕೊಂಡು ನೋಡ್ತೀವಿ. ಯಾರ್ಯಾರಿಗೆ ಏನೇನೋ ಚಿಂತೆ ಅಂದರೆ ಅನ್ನಪ್ರಸಾದ ಚಿಂತೆ. ಇಸ್ಕಾನ್ ಟೆಂಪಲ್ ಕೊಡ್ತಾರೆ ನೋಡಿ. ಇಸ್ಕಾನ್ ಟೆಂಪಲ್ಗೆ ಹೋಗ್ತಿರ್ತಾರೆ. ಅಲ್ಲಿ ಹೋಗ್ತಾರೆ ಸಂಜೆ 4 ಗಂಟೆಗೆ ಎಲ್ಲ ಖಾಲಿ ಆದ್ಮೇಲೆ. ಅಲ್ಲಿ ಹೋಗಿವಿ 4 ಗಂಟೆಗೆ.
ಯಾರಿಗೆ ಕೊಡ್ತೀಯ ಗಾಯ್ಸ್ ಫ್ರೀ ಅಂತಂದು ಲೈನ್ ಹಚ್ಚಿ 1.5 ತಾಸು 2 ಗಂಟೆ ಆಯಿತು, ಇನ್ನೂ ಪಾಳೆ ಬರ್ತಿಲ್ಲ. ನಮ್ಮ ಹಿಂದೆ ಹೋಗ್ತಿರೋ ಲೈನು 50 ರೂಪಾಯಿ ಕೊಟ್ಟು ಹೋಗ್ತಿದಾರಂತೆ. ಅದು ಸೇಮಿಂಗ್ ಟೈಮ್, ಅದ್ರಾಗ ಇದಕ್ಕೇನು ಡಿಫ್ರೆನ್ಸ್ ಏನಿಲ್ಲ. ಅದು 50 ರೂಪಾಯಿ ಅಂತವ್ರಿಗೆ ಅಜ್ಜಿ ನೋಡಿ 50 ರೂಪಾಯಿ ಕೊಟ್ಟು ಹೋಗ್ತಿದ್ದಾಳೆ. ನಾವು ಫ್ರೀ ಇರೋರು ಇಲ್ಲಿ ಕುತ್ಕೊಂಡಿವಿ. ಸ್ವಲ್ಪ ಖಾಲಿ ಆಗುತ್ತೆ, ಎದ್ದು ಹೋಗ್ಬಿಡ್ತೇವೆ. ಮತ್ತೆ ಫುಲ್ ಆಗುತ್ತೆ ಇಲ್ಲಿ. ಆಗುತ್ತಾ ಹಾಂ, ಇಲ್ಲಿಗೆ ಟ್ರೈನ್ಗೆ ಹೋಗಿ ಫುಲ್ ಆಯಿತು, ಮತ್ತೆ ಕುಂದ್ರೋದು. ಹಿಂದೆ ಎಷ್ಟು ಲೈನ್ ಇದೆ ನೋಡಿ ಗಾಯ್ಸ್. ಇವರೇನಪ್ಪ ಈ ಹುಡುಗನ ಜೊತೆ ಒಂದೆರಡು ಹಿಡಿಸ್ತಾ ಇದ್ದಾರೆ ಅಂತ ಥಿಂಕ್ ಮಾಡ್ತಿದ್ದೀರಾ. ಸೊ ಇವರಲ್ಲಿ ಪರಿಚಯ ಇದ್ದರು. ಇವರು ಆ್ಯಕ್ಚುಲಿ ಮಧ್ಯಪ್ರದೇಶದವ್ರು ಅಂತ. ಸೊ ಇವರು ಹಿಂದಿ ಮಾತಾಡೋರು. ಆ್ಯಕ್ಚುಲಿ ಇವನಿಗೆ ಕನ್ನಡ ಎಷ್ಟು ಗೊತ್ತಂತ ಕೇಳಿದಾಗ ಇವನು ನನಗೆ ಆಲ್ಫಾಬೆಟ್ಸ್ ಗೊತ್ತು, ಈ ಗೊತ್ತು ಅಂತ ಏನೇನೋ ಹೇಳ್ತಿದ್ದ. ಸೊ ಇವನ ಬಾಯಲ್ಲಿ 1-2 100ವರೆಗೂ ಹೇಳ್ತಿದ್ವಿ. ಸೊ ನೋಡಿ 28 80 90 ಓಕೆ ಬಾಯ್. हाय बोलो प्लीज सब्सक्राइब चैनल बोल. Please subscribe his channel. Very good. We are so much higher for that. Bro tell please subscribe my channel alla this channel. Please subscribe this channel. Okay, thank you. ಗೈಸ್ 11 ಪಾಳೆ ಹಚ್ಚಿದ್ವಿ ಅಂತ ಅವಾಗಲೇ ಹೇಳಿದ್ವಿ, ಇವಾಗ ಹೇಳಕತ್ತೇವೆ 11 ಹಚ್ಚಿದ್ವಿ ಅಂತ. ಈಗ ಸದ್ಯಕ್ಕೆ 2 ಆಯ್ತು ಟೈಮ್. ಈ ದೇವ್ರು ನೋಡಿದ್ರೆ ಇನ್ನೂ ಖುಷಿ ಆಗ್ತದೆ ನಮ್ಗೆ. ಬಂದಂಗೆ ಉತ್ಸಾಹ. ಇನ್ನೂ ಪಾಳೆ ಸಿಗ್ತಿಲ್ಲ. ಅಲ್ಲಿ ನಮ್ಮ ಒಬ್ಬನ ಮತ್ತೆ ಒಂದು ಏನು ಯಾವ್ದಾರು ಹುಡುಗಿ ಬಂದು ನಿನ್ ಪ್ರಪೋಸ್ ಮಾಡ್ತಾಳೆ ನೋಡತ್ತೀನಿ. ಇಲ್ಲಿ ಮಧ್ಯಪ್ರದೇಶ ಹುಡುಗ ಸಿಕ್ಕ, ಅವ್ನ ಜೊತೆ ಮಾತಾಡ್ಕೊಂತ ಅವ್ನಿಗೆ 1-2 ಹೇಳಿಸಿ 100ವರೆಗೂ ಹೇಳಿಸಿಲ್ಲ. ಅವ್ನು ಕಲ್ತದ್ದಂತ ಅದನ್ನ ನಮ್ಮ ಇದ್ರಿಗೆ ಹೇಳಿದ. ಸೊ ಮಧ್ಯಪ್ರದೇಶದಿಂದ ಬಂದ ಕನ್ನಡ ಕಲಿತಾರ. ಇಲ್ಲಿರೋರಿಗೆ ಒಂದು ಸ್ವಲ್ಪ ಕನ್ನಡ ಮಾತಾಡೋಕ್ಕೆ ಹೆಸಿಟೇಟ್ ಪಡ್ತಾರೆ. ಇಲ್ಲಿರೋದೇ ಕನ್ನಡ ಮಾತಾಡಲ್ಲ, ಕನ್ನಡ ಗೊತ್ತಿಲ್ಲ ಅಂತ ಕನ್ನಡದಾಗ ಹೇಳ್ತಾರ. ಅವನು ಕನ್ನಡದಾಗ ಈ ಹೇಳಿದ. ಕನ್ನಡ ಗೊತ್ತಿದ್ರು ಯಾವ ಥರ ಹೇಳ್ತಾರೆ? ABCD ಹೇಳಿದೆ. ಗೊತ್ತಿಲ್ಲ ನೋಡಿ, ಯಾರಾದ್ರೂ ಇದ್ರೆ ಸ್ವಲ್ಪ ಬೆಂಗಳೂರಲ್ಲಿ ಇದ್ರೆ ಕನ್ನಡ ಕಲೀರಿ. ಗೊತ್ತಿಲ್ಲದವ್ರಿಗೆ ಕಲಿಸಿ. ಗೊತ್ತಿಲ್ಲ ಅನ್ನೋದೊಂದು ಅಷ್ಟೇ ಕಲಿದೆ. ಐ ಡೋಂಟ್ ನೋ ಇನ್ ಕನ್ನಡ, ನನಗೆ ಗೊತ್ತಿಲ್ಲ. ಇನ್ನೊಂದು ಹುಡುಗ ಕಲ್ಸಕ್ ಹೋದ್ವಿ, ಅವನು ನಮ್ಮ ಜೊತೆ ಬರಲಿಲ್ಲ. ಯಾಕಂದ್ರೆ ಕನ್ಸರ್ವೇಷನ್ ಮಣಿ ಕನ್ಸರ್ವೇಷನ್ ಮಾಡೋನಿಗೆ. ಅವನು ನಮ್ಮನ್ನು ನೋಡಿ ಸ್ವಲ್ಪ ಇಂಟ್ರೋವರ್ಟ್ ಅಂತ ಕ್ಲೋಸ್ ಮಾಡಿದ. 50 ರೂಪಾಯಿದವ್ರು ಬಿಡಾಕತ್ತಾರೆ ಫ್ರೆಂಡ್ಸ್. ನಾವೇನು ಫ್ರೀ ಕೊಟ್ಟೋದ್ರಿ ಕನ್ನಡಕಲ್ವಿ. ಬಿಡ್ರಿ ಮೋಸದ ಆ ಒಂದು 12 ಗಂಟೆ 12:15 ಇರ್ಬೋದು ಸರ್ ನನ್ ಅಪ್ರಾಕ್ಸಿಮೇಟ್ಲಿ. 1 ಮನ್ಸಿಗೆ ಅನ್ಸಿದೆ ಹೌದಲ್ವಾ, ತಪ್ಪೇನು ಅವ್ರಿದ್ದಾಗ ವ್ಯಾಲ್ಯೂ ಕೊಡೋರು, ಈಗ ಇಲ್ವಲ್ಲ ಬಿಡ ವ್ಯಾಲ್ಯೂ. ನಮ್ಗೆ ಇಲ್ಲಿಂದ ದೇವ್ರು ನೋಡಕ್ ಬಿಟ್ರೆ ಅಂದ್ರೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ನಮ್ದು 7th ಸೆಮ್ ರಿಸಲ್ಟ್ ಬಂದಾಗ ಖುಷಿ ಆಗಿತ್ತಲ್ಲ, ಅಷ್ಟು ಖುಷಿ ಆಗತ್ತೆ ನಮ್ಗೆ. ಯಾವಾಗ ದೇವ್ರು ನೋಡಿ ಹೊರಗೆ ಹೋಗಿ ಯಾವಾಗ ನಮ್ಮ ಜನ ಬಾಟ್ಲಿ ನೀರು ಕುಡಿತಾರ, ಹೊರಗೆ ಒಗಿಬೇಕಂತ ಕಾಮನ್ ಸಿವಿಕ್ ಸೆನ್ಸ್ ಇರಲ್ಲ. ಇಲ್ಲಿ ತಂದು ಹೊಸದ್ ಕುಡಿಯೋ ನೀರು ಮಾಡ್ಯಾರ, ಅವ್ರು ಇಲ್ಲಿ ಇಡ್ತಾರ. ಜನಕ್ಕೆ ಬುದ್ಧಿ ಹೇಳಕ ಬುದ್ಧಿನೇ ಇಲ್ಲ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಒಂದು ಈ ತರ ನೀರು ಕುಡಿದು ಇಲ್ಲೆಲ್ಲ ಹಾಕ್ಬೇಡ್ರಿ, ಯಾಕಂದ್ರೆ ಇದು ದೇವಸ್ಥಾನ. ಮೈಸೂರು ಒಂದು ಸ್ವಚ್ಛತಾ ಸಿಟಿ ಅಂತ ಹೆಸರಾಗೈತಿ, ಅದನ್ನ ಹೆಸರನ್ನ ಹಂಗ ಉಳಿಸ್ಕರಿ. ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಸಂಜೀವ ಮತ್ತು ವೀರೇಶ್ ನಂತರ ಕೂಡಿ ಮಾಡೋದು. ಅದಕ್ಕೆ ನಾನು ಹಿಂಗೆ ಆಕತಿ ಅಂತಂದು ನೀರಿನ ಬಾಟ್ಲಿನ ತಗೊಂಡಿಲ್ಲ, ನಾನು ಇದೇ ಕೊಡ್ತಿಲ್ಲ ಅಂತ ಯಪ್ಪ ಏನನ್ನಕತ್ತಾರ ದೇವ್ರ ದಿನದ ಭಾಳ ದೂರ ಐತೆ. ದೂರ ಐತೆ ಫ್ರೆಂಡ್ಸ್. 2.5 ತಾಸು ವೇಟ್ ಮಾಡಿ ಸೀದಾ ಇಲ್ಲಿ ದೇವಸ್ಥಾನ ಬಾಗಿಲು ಬಂದ್ವಿ. ಇವಾಗ ಭಕ್ತಿಯಿಂದ ಕೈ ಮುಗಿದು ಅಲ್ಲಿ ಒಳಗೆ ದೇವ್ರ ಐತಿ, ಅಲ್ಲಿ ತೋರ್ಸೋಕ್ಕಾಗಲ್ಲ ಅನ್ಸುತ್ತೆ. ನಮ್ದು ಇಂಟರ್ನ್ಶಿಪ್ ಮುಗಿಯೋದ್ರೊಳಗೆ ಒಂದು 20 LP ಪ್ಯಾಕೇಜ್ ಇದೆ. ಬೇಡ ಬ್ರೋ, ಸಾಕು ನಮಗೆ. 5 LP 6 LP ಸಿಕ್ಕರೆ ಸಾಕು ನಮ್ಗೆ. ನಾವು ಮಾಡಿದ ಇಂಜಿನಿಯರಿಂಗಿಗೆ ಸಾರ್ಥಕ ಆಗಂತ ಒಂದು ಕೆಲಸ ಕೊಡ್ಬೇಕಷ್ಟೇ ಸಾಕು ಬ್ರೋ. ಎಷ್ಟು ಸಿಂಪಲ್ ಐತೆ ನೋಡಿ. ಇಲ್ಲಿ ಹೋಗ್ಬಿಡನೆ ನಾ 50 ರೂಪಾಯಿ ತಗೊಳ್ಳೋಣ ನಾವು. ನಡಿ ಇಲ್ಲಿವರೆಗೂ ಬಂದವಂತ ಇನ್ನು ಅಷ್ಟು ಇದು ಮಾಡೋದು ಯಾಕೆ ಗಾಡಿದಾರಿ.
ಕೊಡ್ತೀವಿ. ಆದ್ದರಿಂದ ಇಲ್ಲಿ 200 ರೂಪಾಯಿ 50 ರೂಪಾಯಿ ಎಲ್ಲ ಫ್ರೀ. ಗೈಸ್ ಕೊನೆಗೂ ಹತ್ತತ್ರ ಬಂದು 5 ನಿಮಿಷ ಐತಿ. ಇನ್ನೂ 5 ನಿಮಿಷ ಐತಿ. ಇನ್ನೂ ಹೋಗಾಗ್ತಿಲ್ಲ ದೇವಸ್ಥಾನಕ್ಕೆ. ಹಿಂಗೆ ರೆಕ್ಟ್ಯಾಂಗ್ಯುಲರ್ ಟ್ರಯಾಂಗ್ಯುಲರ್ ಶೇಪ್ನೇ ಕಳ್ಸಕತ್ತಾರ ನಮ್ಮನ್ನ. ಯಾವಾಗ ನಾನು ಹತ್ತಿ ಹಾರಿ ಹೋಗ್ಬೇಕು ಅನ್ಕೊಂಡೆ. ಇಲ್ಲಿವರೆಗೂ ಕಾದಾನಿ ಇನ್ನು ಸ್ವಲ್ಪ ಕಾಯೋಣ ಅಂತಂದು ಅಷ್ಟೇ ಬಿಟ್ಟಿದ್ದೆ. ಯಾಕಂದರೆ ಅವರು ಇದು ಮಾಡಿರೋ ಸಿಸ್ಟಮ್ಗೆ ನಾನು ಬ್ರೇಕ್ ಮಾಡಬಾರ್ದು ಅಂತ ಬಿಟ್ಟದಷ್ಟು ಅಷ್ಟೇ. 3 ತಾಸು ನಿಂತು 3 ಸೆಕೆಂಡ್ ದೇವ್ರು ನೋಡೋದ್ಕಿನ ಹಿಂಗೆ ತಪ್ಪಿದ್ರು ಪೊಲೀಸರು. ಬಂದ್ವಿ 11 ಪಾಳೆ ಹಚ್ಚಿದ್ವಿ, 2:50 ಪಾಳೆ ಒಳ್ಳೆ ಸಿಕ್ಕತಿ. ನೋಡಿ ಖುಷಿ ಆಯ್ತು ದೇವ್ರನ್ನ. ಆದರೆ ನೆಮ್ಮದಿಯಿಂದ ನೋಡೋಕೆ ಬಿಡಲಿಲ್ಲ ಅವರು, ಹಂಗೆ ತಪ್ಪಿದ್ರು. ವೀಕ್ ಡೇಸಲ್ಲಿ ಬಂದರೆ ಕರೆಕ್ಟಾಗಿ ನೋಡ್ಬೋದು ಅಂತ ಅನಿಸುತ್ತೆ. ಬಟ್ ಬರ್ಬೇಕು ಅನ್ಸಿದ್ರೆ ಯಾವಾಗಾದರೂ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಈ ಥರ ಬರ್ರಿ. ಸಂಡೇ ಮಾತ್ರ ಯಾವುದು ಬರ್ಬಿಡ್ರಿ, ಯಾಕಂದ್ರೆ ಸಂಡೇ ಫುಲ್ ರಶ್ ಇರುತ್ತೆ. 4 ತಾಸು 2 ತಗೊಂಡ್ಬರೋಕಿಲ್ಲ. ಈ ಕುಂಕುಮ ತಗೊಳಕ್ಕೆ 20 ರೂಪಾಯಿ ತಂದಿದ್ದಾನೆ ನಮ್ಮ ಫ್ರೆಂಡ್. ಅದು ಒಳ್ಳೆಯದಾಗಿ ಕೈ ಮುಗಿಸಲಿ. 1 ರೂಪಾಯಿ ದೇವ್ರ ದರ್ಶನ ಕೊನೆಗೂ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊಟ್ಟೆಷ್ಟು ಬಿಟ್ಟೈತಿ, ಜಗ್ಗು ಹೊಟ್ಟೆಷ್ಟು ಬಿಟ್ಟೈತಿ. ಏನಾದರೂ ತಿಂದು ಇಲ್ಲಿಂದ ಸೀದಾ ಅರಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಝೂಗೆ ಹೋಗ್ಬೇಕಂತ ಇತ್ತು. ಆದರೆ ನಾವಿರೋ ಫ್ರೆಂಡ್ ಸರ್ಕಲ್ನಾಗ ಎಲ್ಲ ಝೂನು ನೋಡ್ಬಿಟ್ಟವಿ. ಒಬ್ಬೊಬ್ರು ಒಂದೊಂಥರ ಇದಾದಾರ. ಅಲ್ಲಿನ ಹಾವು ಕರಡಿ ಗಿರಡಿ ನೋಡೋಕೆ ಹೋಗ್ತೀನಿ. ಅದು ಒಂದು ಅಂಬಾರಿ ನೋಡಿ, ಅರಮನೆ ನೋಡಿ, ಫೋಟೋ ತೆಗಿಕೊಂಡು ನೋಡಬೇಕು. ಅವು ಅಲ್ಲಿರಲ್ಲ ಹೋಪಿ. ಇವಾಗ ಏನಾರು ಹೊಟ್ಟೆ ಸತಿ ಊಟ ಮಾಡಕ್ಕೆ ಹೋಗೋಣ, ಏನಾದ್ರು ಸಿಕ್ಕರೆ. ನಿಜವಾಗ್ಲೂ ಹೇಳ್ತೀನಿ, ಲಿಟ್ರಲಿ ಜನರಿಗೆ ಸಿವಿಕ್ ಸೆನ್ಸ್ ಅನ್ನೋದೇ ಇಲ್ಲ. ಒಬ್ರು ಫೋಟೋ ತೆಗಿಯಕತ್ತಾರೆ, ಹಂಗೆ ಬರ್ತಾರೆ, ಹಿಂಗೆ ಬರ್ತಾರೆ. ನಾವೇ ಫೋಟೋ ತಗೊಳ್ಳೋಣ ಬೇಡ. ಗೈಸ್ ಮನೆಗೆ ದರ್ಶನ ಮಾಡಿ ಬಂದು ಫೋಟೋ ತಗೊಂಡು ಒಬ್ಬೊಬ್ರು ಒಂದ್ಸರಿ ಫೋಟೋ ತಗೊಂಡು ಗ್ರೂಪ್ ಫೋಟೋ ತಗೊಂಡು ಇವಾಗ ನಾವು ಹೋಗ್ತಿದ್ದೀವಿ ಅರಮನೆಗೆ. ಫಸ್ಟ್ ಊಟ ಮಾಡ್ಬೇಕು, ಹೊಟ್ಟೆ ಸತಿ ಊಟ ಮಾಡ್ಕೊಂಡು ಆಮೇಲೆ ಅರಮನೆಗೆ ಇವಾಗ ಎಲ್ಲ ಸ್ವಲ್ಪ ಫೋಟೋ ತಗೊಂಡು ನಾವು ನಮ್ಮ ಊರಿಗೆ ಹೋಗ್ತೀವಿ. ಸರಿ ಅಣ್ಣ ಗೋಲಿ ಸೋಡಾ ಹೊಡಿತಾವನೆ. ಇವಾಗ ಯಾರನ್ನ ಕೊಲೆ ಇದು ಮಾಡ್ತಾರೆ, ಯಾರನ್ನ ಎತ್ತಾಗ್ತಾನೋ ಗೊತ್ತಿಲ್ಲ. ಗೈಸ್ ಇದು ಒಂದು ಮಾವಿನಕಾಯಿದಲ್ಲಿ ಒಂದು 8-10 ಪೀಸ್ ಮಾಡ್ತಾರೆ. 8-10 ಪೀಸ್ ಮಾಡಿ ಒಂದು ಕಪ್ಪಲ್ಲಿ 3 ರಿಂದ 4 ಹೋಳು ಸಣ್ಣ ಇಷ್ಟು ಒಂದು 5 mm ಇಂದ 10 mm ಥಿಕ್ನೆಸ್ ಬಿಡ್ತಿರುತ್ತೆ. ಅಲ್ಲದ ಬಾಲೆ ಮುಂದೆ ಸಾರಿ ಏನೇ ಹಾಕ್ತಿದ್ದಲ್ಲ. ಮಾವಿನಕಾಯ್ದು ಒಂದು 5 ರಿಂದ 4 ಹೋಳು ಇರ್ತಾವೆ. 4 ಹೋಳು ಜಾಸ್ತಿ ಆಯ್ತು. ಒಂದೊಂದು ಕಪ್ಪಲ್ಲಿ 3 ಇರ್ತಾವೆ. ಅದಕ್ಕೆ 30 ರೂಪಾಯಿ ಇಸ್ಕೊಳಕತ್ತಾರ. ನಮ್ಮ ಊರಾಗ ಮಾವಿನಕಾಯಿ 5 ರೂಪಾಯಿ 10 ರೂಪಾಯಿದಾಗ 40 ರೂಪಾಯಿ ಕೆಜಿ ಬರ್ತಾವೆ ಕಾಸು ಮಾವಿನಕಾಯಿ. ಬಿಸ್ನೆಸ್ ಅಂದ್ರೆ ಇದು ನೋಡು, ಒಂದು 4 ಕಲ್ಲಂಗಡಿ ಪೀಸಿಗೆ 40 ರೂಪಾಯಿ 30 ರೂಪಾಯಿ. ಇನ್ನೊಂದು ವಿಷಯ ಏನಂತ ಅಂದ್ರೆ ನಮ್ಮೂರಾಗ ಪೂಜಾರಿ ಕಾಯಿ ಹಂಗೆ ಹೊಡೆದು ಕೊಡ್ತಾನೆ. ಇಲ್ಲಿ ಪೂಜಾರಿ 1 ಕಾಯಿ ಹೊಡೆಕ 10 ರೂಪಾಯಿ ಇಸ್ಕೊಂತಾನೆ, 2 ಕಾಯಿ ಹೊಡೆಕ 10 ರೂಪಾಯಿ ಇಸ್ಕೊಂತಾನೆ. ದುಡ್ಡು ಇಸ್ಕೊಂತ ಅದಕ್ಕೆ. ಗಾಯ್ಸ್ ನಮ್ಮೂರು ಬಿಟ್ಟು ನಾವೆಲ್ಲಾದ್ರೂ ಹೊರಗಡೆ ಬಂದ್ರೆ ಪ್ರತಿಯೊಂದು ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ. ಸೊ ಇಲ್ಲಿ ಮೈಸೂರಿಗೆ ಬಂದ್ರೆ ಚಾಮುಂಡಿ ಬೆಟ್ಟಕ್ಕೆ 3 ತಾಸು ನಿಂತ್ಕೊಂಡ್ವಿ, 4 ಸೆಕೆಂಡ್ ದರ್ಶನ ಮಾಡಿದ್ವಿ. ಊಟ ಪ್ರಸಾದ ಎಲ್ಲ ಅಲ್ಲಿ ಸಿಸ್ಟಮ್. ನೀರು ಅದು ಇದು ಏನಿಲ್ಲ. ಬಾಟ್ಲಿ ತಗೋಬೇಕು, ಕುಡಿತಾರ ಮತ್ತು ಅಲ್ಲೇ ಬಿಸಾಕ್ತಾರ. ಸೊ ಇಲ್ಲೊಂದು ಏನೈತಿ ನೀರು ಕುಡಿಯೋಣ ಅಂತ ನೋಡಿ ಗಾಯ್ಸ್ ಇಲ್ಲಿ ಚಪ್ಪಲಿ ಬಿಟ್ಟಿದ್ವಿ. ಚಪ್ಪಲಿ ಕಾಣೆಯಾಗಿ ಅಂತ ಸ್ವಲ್ಪ ಮಿನಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅದ್ರ ಚಪ್ಪಲಿ ನಾವು ಮುಂದೆ ಬಿಟ್ಟಿದ್ವಿ. ಇಲ್ಲಿ ನಮ್ಮ ಚಪ್ಪಲಿ ನಮ್ಮ ಸೇಫ್ ಆಗದವು. ಆ್ಯಕ್ಚುಲಿ ಅವು ಕಳೆದ್ರೆ ಬೇಜಾರು ಇರ್ತಿರ್ಲಿಲ್ಲ, ಅವು ಹರಿದೋಗ್ಯವು. ಆದ್ರೆ ಇಲ್ಲಿಂದ ಮತ್ತು ಬೆಂಗಳೂರು ಮಟ್ಟ ಖಾಲಿ ಹೋಗ್ಬೇಕಲ್ಲ ಅಂತಂದ್ರೆ ಚಪ್ಪಲಿ ಯೂಸ್ ಮಾಡ್ಬೇಕು. ಅದು ಸೇಫಾಗಿ ಚಪ್ಪಲಿ ಇದಾವೆ, ನಮ್ಮವು ಇದಾವೆ, ನಮ್ಮ ಫ್ರೆಂಡ್ಸ್ ಇದಾವೆ. ಸೊ ಚಪ್ಪಲಿ ಹಾಕೊಂಡು ಕಾಸು ಬಿಡೋತವಲ್ಲಿ ಗಾಯ್ಸ್. ಈ ಬಸ್ ಹತ್ತ ಜಗಳ ನಾವು ಎಲ್ಲಾದ್ರೂ ನೋಡಕ್ಕೆ ಬಿಡೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಇಡೀ ಕರ್ನಾಟಕ ತುಂಬ ಯಾವಳಿ ಐತಿ. ಸೀಟ್ ಹಿಡಿದ ಸೀಟ್ ಹತ್ತದ. ನಮ್ಮ ದೋಸ್ತ ಸೀಟ್ ಹಿಡಿದ, ಅವ್ನಿಗೆ ಒಂದು ದೋಸ್ತ ಸೀಟ್ ಹಿಡಿದ ಅಂತ ಈಗ ಬಸ್ ಹತ್ತಿ ಒಂದೇ ಒಂದು ನಿಮಿಷಕ್ಕೆ ಬಸ್ಸಲ್ಲಿ ಸೀಟ್ ಎಲ್ಲ ಖಾಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ.